ತುಮಕೂರಿನ ಸಮತಾ ಬಳಗದ ವತಿಯಿಂದ ಜಿಎಂ ಶ್ರೀನಿವಾಸಯ್ಯ ಅವರಿಗೆ ಗೌರವ ನುಡಿನಮನ ಕಾರ್ಯಕ್ರಮವನ್ನು ಟೌನ್ಹಾಲ್ ವೃತ್ತದಲ್ಲಿರುವ ಭಾರತೀಯ ವೈದ್ಯಕೀಯ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತೀರಾ ತಳ ಸಮುದಾಯದ ಬಡಕುಟುಂಬದಲ್ಲಿ ಜನಿಸಿದ ಪ್ರಗತಿಪರ ಚಿಂತಕ, ಪ್ರೊಫೆಸರ್ ಹಾಗೂ ಪ್ರಾಂಶುಪಾಲರಾಗಿದ್ದ ಜಿಎಂ ಶ್ರೀನಿವಾಸಯ್ಯ ಅವರು ಸರಳ ಸಜ್ಜನಿಕೆ, ಸಾಮಾನ್ಯ ವ್ಯಕ್ತಿತ್ವ ಹೊಂದಿದ್ದ ಅವರ ವಿದ್ಯಾಭ್ಯಾಸದ ಜೀವನದ ಬದುಕಿನಲ್ಲಿ ಕಷ್ಟಪಟ್ಟ ಏಳು ಬೀಳುಗಳ ಮಧ್ಯೆ ಬೆಳೆದು ಬಂದ ಬಡತನ, ಜಾತಿಭೇದ, ಕೀಳು ಜಾತಿಯವನೆಂಬ ಅಸ್ಪೃಶ್ಯತೆಗೊಳಪಟ್ಟ ಒಂದು ಕಿರುಚಿತ್ರವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಭಿಕರಿಗೆ ಮತ್ತು ಗಣ್ಯರಿಗೆ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಜಿಎಂ ಶ್ರೀನಿವಾಸಯ್ಯ ಅವರ ಸ್ನೇಹ, ಒಡಂಬಡಿಕೆ ಹಾಗೂ ಜೀವನದ ಸ್ನೇಹ ಬಾಂಧವ್ಯ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ಪ್ರೊಫೆಸರ್ ಕೆ. ದೊರೆರಾಜು ಅಧ್ಯಕ್ಷತೆ ವಹಿಸಿದ್ದರು. ಪ್ರೊಫೆಸರ್ ರವಿವರ್ಮ ಕುಮಾರ್, ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಠ್, ಬರಹಗಾರರಾದ ನಾಗರಾಜ್ ಶೆಟ್ಟಿ, ಟಿ.ಎಸ್. ಹನುಮಂತೇಗೌಡ, ವೈ.ಕೆ. ಬಾಲಕೃಷ್ಣ, ಸಿಐಟಿಯುಎ ಸೈಯದ್ ಮುಜೀಬ್, ಬಿ. ಉಮೇಶ್, ಡಾಕ್ಟರ್ ಅರುಂಧತಿ, ದ್ಯಾಗೇರಳ್ಳಿ ವಿರೂಪಾಕ್ಷ, ರವಿಕುಮಾರ್, ನೇಹಾ, ಸುಪ್ರೀಂ ಸುಬ್ರಹ್ಮಣ್ಯ, ಸಿ.ಕೆ. ಉಮಾಪತಿ, ಡಿ.ಟಿ. ಶ್ರೀನಿವಾಸ್, ಮಂಜುನಾಥ್, ಬಸವರಾಜು ಹಾಗೂ ಜಿಎಂ ಶ್ರೀನಿವಾಸಯ್ಯ ಅವರ ಕುಟುಂಬದ ವರ್ಗ, ಹಿತೈಷಿಗಳು ಭಾಗವಹಿಸಿದ್ದರು. ಶ್ರೀಯುತ ಟಿ.ಎಸ್. ಹನುಮಂತೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಟ್ವೆಂಟಿ ಮಿನಿಟ್ಸ್ ಇದೆ. ಆ 20 ಮಿನಿಟ್ಸ್ ಆದ ನಂತರ ಈ ಒಂದು ನುಡಿ ನಮನ ಕಾರ್ಯಕ್ರಮ ಶುರುವಾಗುತ್ತೆ. ಈಗ ಡಾಕ್ಟರ್ ಬಸವರಾಜರವರು ಸ್ವಾಗತ ಮತ್ತೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾನು ಈ ವಿನಂತಿ ಮಾಡ್ಕೊಳ್ತೀನಿ. ಆ ವೇಳೆಗೆ ಸುಬ್ರಹ್ಮಣ್ಯ ಅವರು ಕುಟುಂಬ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಸ್ನೇಹಿತರೆ, ಎಲ್ಲರಲ್ಲೂ ಒಂದು ಮನವಿ, ಶ್ರೀನಿವಾಸಯ್ಯನವರ ನಿಧನಕ್ಕೆ ವಿನಂತಿ ಮಾಡ್ತಾರೆ. ದಿನೇಶ್ ಅಮೀನ್ಮಠ್ ಸರ್ಗೆ ಈ ನುಡಿ ನಮನ ಕಾರ್ಯಕ್ಕೆ ಬಂದಿದ್ದಾರೆ. ಅಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ. ಆದರೂ ಅವರ ಒಡನಾಡಿ ತುಂಬಾ ಒಡನಾಡಿ ಅವ್ರಿಗೆ ಈ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಈ ಸ್ವಾಗತ ಕೊಡ್ತಾರೆ. ನಾಗರಾಜ್ ಶೆಟ್ರು ಅವರು ಅಷ್ಟೇ ತುಂಬಾ ಅವರ ಒಡನಾಡಿಗಳು, ಜಿಎಂ ಶ್ರೀನಿವಾಸಯ್ಯ ಅವರ ಒಡನಾಡಿಗಳು. ಸೊ ನಮ್ಮ ಹನುಮಂತೇಗೌಡರು ಈ ಕಾರ್ಯಕ್ರಮಕ್ಕೆ ನುಡಿ ನಮನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಸ್ನೇಹಿತ ವೈ.ಕೆ. ಬಾಲಕೃಷ್ಣಪ್ಪ, ಹೋರಾಟಗಾರ ಮುಜೀಬ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದು ಅವರ ಕುಟುಂಬದ ಬಗ್ಗೆ, ಅವ್ರ ಮಗ ಇದ್ರು, ಸೊಸೆ ಇದ್ರು, ಅವ್ರಿಗೆ ಒಂದು ಮಗು, ಒಬ್ರು ಇಬ್ರು ಮಕ್ಕಳಿದ್ರು ಅಂತ ಅನ್ಸುತ್ತೆ. ಒಬ್ರು ಅನ್ಸುತ್ತೆ, ಎಷ್ಟಪ್ಪ? ಇಬ್ರು. ಹಲವಾರು ಬಾರಿ ಅವರು ಸಾಂಸಾರಿಕ ಜಂಜಾಟದಲ್ಲಿ, ಅಂದ್ರೆ ಮಗ ಓದ್ಲಿಲ್ಲ, ಕೆಲಸ ತಗೊಳ್ಳಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು, ಆಮೇಲೆ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ರು. ಅದನ್ನೆಲ್ಲ ಡಾಕ್ಟ್ರೇ ಅಂತ ಹೇಳ್ಬಿಟ್ಟು ಅವ್ರು ಬರೋರು ಮಗ ಸೊಸೆ ಜೊತೆಗೆ ಕೌನ್ಸಿಲಿಂಗ್ ಮಾಡಿದೆ. ಆಮೇಲೆ ಅವ್ರ ಮಗ ನನ್ನ ಜೊತೆಗೆ ದುರಂತ. ಆ ವ್ಯಕ್ತಿ ಸೊಸೆ ತುಂಬಾ ಅದ್ಭುತವಾಗಿ ಅವ್ರ ಕುಟುಂಬನ ನಿರ್ವಹಿಸ್ತಾ ಇದ್ರು. ಮಗನೂ ಜೊತೆಗೆ ಕೌನ್ಸಿಲಿಂಗ್ ಆದರೂ ಸ್ವಲ್ಪ ಹೊಚ್ಚು ಒಡನಾಟನ ಅವರು ಕುಟುಂಬ ಜೊತೆಗೆ ಇಟ್ಕೊಂಡು ಬಿಡುತ್ತಾ ಇದ್ರು. ಸೊ ದುರಂತ ಸಂಭವಿಸ್ತು. CB ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಇಬ್ರು ಆಕ್ಸಿಡೆಂಟ್ ಆಗಿದ್ರು. ಅದಂತೂ ಎಷ್ಟು, ಅದಾದ್ಮೇಲೆ ಹಂಗೂ ಹಿಂಗೂ ವಾಸವಾಗಿ ಹೆಂಗ್ ಕುಗ್ಗಿ ಹೋಗ್ತಾನೆ ಅನ್ನೋದು ಇದು ಬೆಸ್ಟ್ ಎಕ್ಸಾಂಪಲ್. ಮಗ ಸೊಸೆ ಹೋದ್ಮೇಲೆ ಅವರು ಇದನ್ನ ನೆಲ ಕಚ್ಚಿಬಿಡ್ತಾರೆ, ಬೆಡ್ ರಿಡನ್ ಆಗ್ತಾರೆ, ಎದ್ದೇಳಕ್ಕಾಗೋದಿಲ್ಲ, ಓಡಾಡಕ್ಕಾಗೋದಿಲ್ಲ. ನಾನು ದೊರೆ ಸರ್ ಸಿಗ್ತೇನೆ, ಸರ್ ಹೆಂಗಿದ್ದಾರೆ ಸರ್? ಇಲ್ಲ ಸರ್, ಅವ್ರು ನೋಡ್ತಲೇ ಇಲ್ಲ, ಮಾತಾಡ್ತಾ ಇಲ್ಲ.
ಸೊ ಮಲಗಿಬಿಟ್ಟವ್ರೆ, ನನಗೂ ಹೋಗಕ್ಕೆ ಆಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅನ್ನೋದು ರೈಲ್ವೆ ಸರ್. ಅದೊಂದು. ಎರಡನೇದು, ನನಗೆ ಯಾಕೋ ಅನ್ನಿಸ್ತು ಶ್ರೀನಿವಾಸ ಸರ್ನ ಎರಡು ವ್ಯಕ್ತಿತ್ವಗಳು ನನಗೆ ತುಮಕೂರಲ್ಲಿ ಬಹಳ ಆಪ್ತವಾಗಿ, ಅಂದ್ರೆ ಇಳಿ ವಯಸ್ಸು ನಾವು ಇದೇನು ಹೋಗ್ಬಿಡ್ತಾರೆ, ಅವ್ರ ಮುಖ ನೋಡ್ಬೇಕು, ಅವ್ರು ಮಾತಾಡಿಸ್ಬೇಕು ಅಂತ ಅನ್ಸಿ ನಾನು ಮತ್ತೆ ವೆಂಕಟಾಚಲ ಇಬ್ರು ಒಂದು ಹಣ್ಣಿನ ಬುಟ್ಟಿಗಳನ್ನ ತಗೊಂಡು ಫಸ್ಟ್ GM ಶ್ರೀನಿವಾಸರ ಮನೆಗೆ ಹೋಗ್ತೀವಿ. ಅಂದ್ರೆ ಒಂದು ಕುಟುಂಬ ಅಷ್ಟೊಂದು ಅದ್ಭುತವಾಗಿದ್ದಂಥದ್ದು ಒಂದು ಕುಟುಂಬ. ಕೊನೆ ಘಟ್ಟದಲ್ಲಿ ನಾನು ಆ ಮನೆಗೆ ಹೋದಾಗ ಯಾರೂ ಇರೋದಿಲ್ಲ, ಇಲ್ಲೆಲ್ಲ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿರ್ತಾರೆ, ಇವ್ರು ಮಾತ್ರ ಒಬ್ಬರನ್ನೇ ರೂಮಲ್ಲಿ ಮಲಗಿದ್ದಾರೆ. ಯಾರೋ ಒಬ್ಬ ನರ್ಸ್, ಮೇಲ್ ನರ್ಸ್ ನೋಡ್ಕೊಳ್ತಾ ಇದ್ದಾನೆ. ಹೋಗಿ ಅಂದ್ರೆ ಮಾತಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ನೋಡಕ್ಕೂ ಆಗ್ತಾ ಇಲ್ಲ. ನಾನು ವೆಂಕಟಾಚಲ ಒಂದು 5 ನಿಮಿಷ ನಿಂತಿದ್ದು ನೋಡ್ಬಿಟ್ಟು ಅವ್ರನ್ನ ಜೀವದೃಷ್ಟಿಯಿಂದ ನೋಡ್ಕೊಂಡು ಅಣ್ಣನ್ನ ಮೇಲ್ ನರ್ಸಿಗೆ ಕೊಟ್ಬಿಟ್ಟು ವಾಪಸ್ ಬಂದ್ವಿ. ನಾವು 9 ಜನ ಎಲ್ಲ ನಮ್ಮಪ್ಪ ಸಾಕಿದ್ದು ಬರೀ ಜೋಗ ಮಾಡೋದ್ರಿಂದಲೇ ಬೆಳೆಸಿದ್ರು ನಮ್ಮನ್ನು. ಆದರೆ ಯಾರು ಓದಲಿಲ್ಲ ನಮ್ಮ ಮನೆಯಲ್ಲಿ, ನಾನೊಬ್ಬ ಮಾತ್ರ ಹಿಸಿಲೇ ಬಿದ್ದು ಬಂದ ಅಂತ ಹೇಳ್ತಾರೆ. ಹಾಗೆ ನಾನು ನಾನು ಅದೃಷ್ಟ ಅಂತ ಹೇಳಿದ ಏನು ಕಥೆನೂ ಗೊತ್ತಾಗಿದ್ದಿಲ್ಲ ನನಗೆ. ಹಾಗಾಗಿ ನಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದೆ. ಮಿಕ್ನಾದವರು ಯಾರೂ ಕೂಡ ಮಾಡಲಿಲ್ಲ. 100 ಹೆಣ್ಮಕ್ಳು, ಈಗ ಯಾರೂ ಇಲ್ಲ. ಈಗ ಇರೋನು ನಾನೊಬ್ಬ ಏನೋ ಬರ್ತಿದ್ದೀನಿ. ಅಂದರೆ ನಮ್ಮ ತಂದೆ ತುಂಬ ಸಭ್ಯಸ್ಥ. ಅವನು ಹುಡುಕೊಂಡು ಈ ಮೇಲ್ಜಾತಿ ವರ್ಗದವರೆಲ್ಲ ಕೂಡ ಹೊರಟರು. ಯಾವ್ಯಾವ ಹವ್ಯಾಸಗಳು, ಏನಿಲ್ಲ ಹವ್ಯಾಸಗಳು ಅಂದ್ರೆ ತಿನ್ನೋದು, ಕುಡಿಯೋದು. ವಿಶೇಷವಾಗಿ ಈ ಇವರಿದ್ರು ಅಲ್ಲಿ ಅಯ್ಯಂಗಾರ ಮಾಡಿ ಮನೇಲಿ ಪ್ರತಿ ಊಟ ಮಾಡ್ತೀನಿ. ನಾನು ತಿನ್ನಕ್ಕೆ, ಆಮೇಲೆ ಕುಡಿಯೋದಕ್ಕೆ ಸೇಂದಿ ನಾನೇ ತಂದುಕೊಟ್ಟಿದ್ದೀನಿ ಸೇಂದಿ ಅವರಿಗೆಲ್ಲ. ಅದರಿಂದ ಅಂದ್ರೆ ತುಂಬಾ ಬಡತನದೇ ಕೊಟ್ಟರು. ಬಡತನ ಅಂತಂದ್ರೆ ಹೇಳಿದ್ನಲ್ಲ, 9 ಜನ ಮಕ್ಕಳು. ಅದೇನ್ ಬೆಳೆದು ಬಂದುವ ಏನ್ ಕಥೆ ಗೊತ್ತಿಲ್ಲ ನನಗೆ ಕುಟುಂಬದ್ದಾಯಿತು. ಬಟ್ ಎಲ್ಲರೂ ಕೂಡ ಯಾರಿಗೂ ತೊಂದರೆ ಮಾಡಲಿಲ್ಲ. ಎಲ್ಲರೂ ಮುಕುಂದಪ್ಪನ್ನ ಕೇಳ್ಕೊಂಡು ಬರೋದೇ ಹೊರತು ಯಾರಿಗೂ ನಾವೇನು ತೊಂದರೆ ಮಾಡಿಲ್ಲ. ಅಂದ್ರೆ ನನಗೆ ಒಂದು ಆಶ್ಚರ್ಯ ಆಗೋದು ಅಂದ್ರೆ, ಆಗಿನ ಸಮಾಜದಲ್ಲಿ ಎಲ್ಲ ಅಲ್ಲಿ ತಿರುಗೌಡರು ಇದ್ದಿದ್ದು ಜಾಗ ನಾವು ವಾಸ ಮಾಡ್ತಾ ಇದ್ದಿದ್ದು. ಒಂದು ಹೆಂಚಿನ ಮನೆ, ಎಂಥದೋಗಿದ್ದು. ಆ ತಿರುಗೌಡರು ಎಲ್ಲರೂ ಕೂಡ ನಮ್ಮನ್ನ ಇವನು ಅಜಾಬ್ರನು ಅಂತ ಹೇಳಿಲ್ಲ. ಹೋಗೋ ಮುಕುಂದಪ್ಪನ ಮನೆಯಲ್ಲಿ ಮದುವೆಂತೆ ಚಪ್ರ ಹಾಕೊಡೋದು, ಹೋಗೋ ಅವ್ನಿಗೆ ಅಡಿಕೆ ತಂದ್ಕೊಡು, ಬಾಳೆ ತಂದ್ಕೊಡು, ಬಾಳೆಕಾಯಿ ತಂದ್ಕೊಡು ಅನ್ನೋರು. ನನಗೆ ಅದು ಆಶ್ಚರ್ಯ ಅಲ್ಲ. ಈಗಿನ ಒಂದು ಜಾತಿ ವ್ಯವಸ್ಥೆ ನೋಡಿ ನನಗೆ ಅಸಹ್ಯ ಅನ್ಸುತ್ತೆ. ಆದ್ರೆ ನಾವು ಕ್ಷೌರ ಮಾಡಿಕೊಂಡಿದ್ದು ಆ ತಿರುಗೌಡರುಗಳ ಮಧ್ಯ ಬೆಳೆದಂತ ಸಂದರ್ಭದಲ್ಲಿ ಅವರೆಲ್ಲ ನಮ್ಮನೆಯಲ್ಲಿ ಏನ್ ಕೆಲಸ ಆಗಿದ್ರು, ಆಗ ಕೆಲಸ ಆಗ್ಬೇಕಾದ್ರು ಕೂಡ ನಾವು ಹೇಳದೆ ಕೇಳದೆ ಅವರು ಬಂದು ಕೆಲಸ ಮಾಡ್ಕೊಳ್ಳೋದು. ಆ ಪ್ರೀತಿ ವಿಶ್ವಾಸ ಈಗಿಲ್ಲ. ಅದು ಎಲ್ಲೋಯ್ತೋ ಏನ್ ಕಥೆನೂ ಗೊತ್ತಿಲ್ಲ. ನಮ್ಮ ನಡವಳಿಕೆಗಳಿಂದ ಸಹ ನಮ್ಮ ಕಸ್ಬು ಯಾವುದೇ ಆದ್ರೂ ಚಿಂತೆ ಇಲ್ಲ. ಕಸ್ಬು ಯಾವುದೇ ಆದ್ರೂ ಚಿಂತೆ ಇಲ್ಲ. ಅದರಲ್ಲಿ ನಿಷ್ಠೆ ಇರಬೇಕು. ಆ ನಿಷ್ಠೆ ಇಟ್ಕೊಂಡು ಕಸಬನ್ನ ಮಾಡ್ತಾ ಬಂದ್ರೆ ಜನ ತಾವೇ ಪ್ರೀತಿಸ್ತಾರೆ. ಆ ಕಸಬಿಗೆ ಮೋಸ ಮಾಡಬಾರ್ದು. ನಾವು ಯಾವಾಗ ಕಸಬಿಗೆ ಮೋಸ ಮಾಡಕ್ ಶುರು ಮಾಡ್ತೀವೋ ನಮ್ಮ ಅಸ್ತಿತ್ವನೇ ಹೊರಟು ಹೋಗುತ್ತೆ. ನಮ್ಮ ಬದುಕುಗಳಿಗೆ ಶಿಕ್ಷಣದ ಮಹತ್ವ. ಹೌದು, ಅದಂತೂ ಇತ್ತೀಚೆಗಂತೂ ಅದು ಬೇಕೇ ಬೇಕಾಗುತ್ತೆ. ಅಕ್ಷರ ಜ್ಞಾನ ಇದ್ದವ್ರಿಗೆ ಪ್ರಪಂಚದ ಅರಿವು ಏನಿದೆ, ಆ ಅರಿವು ಅಗತ್ಯವಾಗಿ ಬೇಕಾಗಿದೆ. ಈಗ ನೋಡಿ, ನಮ್ಮ ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಆ ಮನುಷ್ಯ. ಆ ಕಷ್ಟ ಅನುಭವಿಸಿದ್ರು ಆ ವ್ಯಕ್ತಿ
ಏನೇನೋ ಕಷ್ಟ ಅನುಭವಿಸಿದ್ರು ಕೂಡ ಬಹುಶಃ ಆ ಕಷ್ಟ ನಾವ್ಯಾರು ಅನುಭವಿಸೋದು ಸಾಧ್ಯ ಇಲ್ಲ. ಅಂತ ವ್ಯಕ್ತಿ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್. ಆ ಕಷ್ಟ ಅನುಭವಿಸನು ಕೂಡ ಎಲ್ಲೋ ಇಲ್ಲಿಂದ ಇಂಗ್ಲೆಂಡ್ ಹೋಗಿ ಅಲ್ಲೆಲ್ಲ ಓದ್ಕೊಂಡು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅಲ್ಲಿ ಅಧ್ಯಾಪಕ ವೃತ್ತಿಯನ್ನು ನಡೆಸಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಹೆಸರಾಗಿರತಕ್ಕಂಥ ಒಂದು ಅತ್ಯಂತ ಮಹತ್ವವಾದಂತ ಒಂದು ಸಂವಿಧಾನವನ್ನ ನಮಗೆ ಕೊಡದೆ ಹೋಗಿದ್ದಿದ್ರೆ ಅದೆಲ್ಲಿಂದ ಬಂತು? ಅಂಬೇಡ್ಕರ್ ಪಡೆದಂತ ಶಿಕ್ಷಣದಿಂದ ಬಂದಿದ್ದು. ಅವರು ಹೇಳಿದ್ರು, ಶಿಕ್ಷಣ, ಸಂಘಟನೆ, ಹೋರಾಟ. ಈ ಶಿಕ್ಷಣ, ಸಂಘಟನೆ, ಹೋರಾಟ ನೀವು ಅಭ್ಯಾಸ ಮಾಡಿ, ನೀವು ನಿಮ್ಮ ಜ್ಞಾನವನ್ನ ಪಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕಾದ್ರೆ ನೀವು ಸಂಘಟಿತರಾಗಿ ಆಮೇಲೆ ಹೋರಾಟ ಮಾಡಿ ಅಂತ ಹೇಳೋದು ಯಾವತ್ತೂ ಕೂಡ ಯುವಕರಿಗೆ. ಗೊತ್ತಾಯ್ತರ? ಸೊ ಹಾಗಾಗಿ ಅವರು ನಮಗೆ ಈ ಸಂವಿಧಾನವನ್ನ ನೀಡದೆ ಹೋಗಿದ್ದ ಪಕ್ಷದಲ್ಲಿ ಬಹುಶಃ ನಾವಿನ್ನೂ ಕೂಡ ಎಲ್ಲಿರ್ತಿದ್ವು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಹಕ್ಕಿನ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ ನಮಗೆ ಕೊಟ್ಟಿದೆ. ಅದು ಯಾಕೆ ಬಂತು ಅಂತಂದ್ರೆ ನಮ್ಮ ಶಿಕ್ಷಣದಿಂದಲೇ. ಅಕ್ಷರ ಜ್ಞಾನ ಇದ್ರೆ ಅವನಿಗೆ ಧೈರ್ಯ ಬರುತ್ತೆ. ಆ ಧೈರ್ಯದಿಂದಲೇ ನಮ್ಮ ಬದುಕು ಹೇಗೆ ಬದುಕಬೇಕು ಅನ್ನೋದು ಬರುತ್ತೆ. ಅಕ್ಷರ ಜ್ಞಾನ ಇಲ್ಲ ಅಂತಂದ್ರೆ ನಮ್ಗೆ ಶಿಕ್ಷಣ ಇಲ್ಲ, ಬದುಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರಪಂಚದ ವ್ಯವಹಾರ ಗೊತ್ತಾಗಬೇಕು. ಆ ಪ್ರಪಂಚದ ವ್ಯವಹಾರ ತುಂಬಾ ನಾವು ಬದುಕಬೇಕಾಗಿದೆ ಅನ್ನೋದಾದ್ರೆ ನಮ್ಗೆ ಶಿಕ್ಷಣ ಅತ್ಯಗತ್ಯವಾಗಿ ಬೇಕು. ಈಗ ನಮ್ಮ ಬದುಕನ್ನ ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ನಮ್ಗೆ ಶಿಕ್ಷಣ ಬೇಕೇ ಬೇಕಾಗುತ್ತೆ. ಆ ಶಿಕ್ಷಣ ಇಲ್ಲದೆ ಹೋದ್ರೆ ಈಗ ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಸಂಬಂಧಿಕರು ಇವರ ಬಗ್ಗೆ ನಮಗೇನು ಜ್ಞಾನನೇ ಇರೋದಿಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ. ಇದೆಲ್ಲ ಯಾಕಪ್ಪ ಅಂತಂದ್ರೆ ಅಕ್ಷರ ಜ್ಞಾನದಿಂದ. ಸೊ ಹಾಗಾಗಿ ಮೂಲಭೂತವಾಗಿ ವ್ಯಕ್ತಿ ಯಾರೇ ಆಗಲಿ, ಅವನು ಯಾವುದೇ ಕಸಬನ್ನು ಮಾಡಲಿ, ಯಾವನೇ ಜಾತಿಗೆ ಸೇರಿರಲಿ, ಅವನ ಶಿಕ್ಷಣ ಕ್ಷೇತ್ರದಲ್ಲಿ ಅವನು ಒಂದಷ್ಟು ಜ್ಞಾನವನ್ನು ಪಡ್ಕೊಂಡ್ರೆ ಅವನು ಬದುಕಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಸರ್, ಈಗ ತಮ್ಮ ಒಂದು ಸೌಭಾಗ್ಯ, ಕರೆಯದೆ ಬಂದ ಒಂದು ಭಾಗ್ಯ. ಈ ಮೂಲಕ ಎಲ್ಲರನ್ನು ನಾವು ತಲುಪ್ತಾ ಇದ್ದೀವಿ. ನಮ್ಮ ತಂದೆಯವ್ರನ್ನ ಇವತ್ತು ಬಂದು ಭೇಟಿ ಮಾಡಿದ್ದು ಬಹಳ ಸಂತೋಷ. ನಾನು ಒಂದೆರಡು ಮುಂಚೆ ವಿಚಾರ ನಮ್ಮ ತಂದೆಯವರ ಬಗ್ಗೆ ಹೇಳ್ತೀನಿ. ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದು ವಿಚಾರ ಎಲ್ಲ ಹೇಳಿದ್ರು. ಅವ್ರ ಸಮಯಕ್ಕೆ ಮಕ್ಕಳಾದ ನಾವು ಬರ್ಲಿಲ್ಲ ಒಂದು ಹತ್ತಕ್ಕೆ, ಬಟ್ ಆದ್ರೂ ಒಂದು ನಿಷ್ಠೆಯಿಂದ ಅವ್ರು ಹೇಳ್ದಂಗೆ ನಮ್ ಕೆಲಸ ನಾವು ಮಾಡ್ಕೊಂಡ್ವಿ. ಬಟ್ ಇವರು ಮೋಸ ಮಾಡ್ಲಿಲ್ಲ. ಅವ್ರು ಹೇಳಿದ್ರು, ನಿನಗೆ ಯೋಗ್ಯತೆ ಇದ್ರೆ ಮುಂದೆ ಬರ್ತೀಯ, ಇಲ್ಲೇ ನಿನ್ನ ನೆವರ್ ಅಂತ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾಡಿ ನನ್ನ ತಂಗಿ, ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೇವೆ, ನನ್ನ ತಂಗಿ ಮತ್ತೆ ನಮ್ಮ ಮನೆಯವರು ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾರೆ, ಒಳ್ಳೆ ಮೊಮ್ಮಕ್ಕಳು ಪಡೆದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ 98ರಲ್ಲಿ ನಮ್ಮ ತಾಯಿಯವರು ದೈವದಿ ಇದ್ರು. ಅವ್ರು ಹೋಗ್ಬೇಕಾದ್ರೆ ಮಾತಾಡಿದ್ರು, ಸಾಯವ್ರ ಅಪ್ಪನ ಮಾತಾಡ್ಬಿಡ್ಬೇಡ ಅಂತ ಹೇಳಿದ್ರು. ಆ ಒಂದು ಉದ್ದೇಶಕ್ಕೆ ನಾನಾಗ್ಲಿ ನಮ್ಮನ್ನಾಗ್ಲಿ ನಾವೆಲ್ಲೂ ಆಚೆ ಹೋಗ್ಲಿಲ್ಲ. ಇವತ್ತಿಗೂ ಕೂಡ ಹಿಂದೆ ಮುಂದೆ ಅವ್ರಿಗೆ ಸುಖ ಕೊಡದಿದ್ರು ಪರವಾಗಿಲ್ಲ, ಹಿಂದೆ ಮುಂದೆ ಇವತ್ತು ನಮ್ಮ ಜೊತೆಲೇ ಇದ್ದೀವಿ. ಸೊ ಭಾಗ್ಯ ನಾವು ಇರೋವರೆಗೂ ಅದು ದೇವರು ಕಲ್ಪಿಸ್ಲಿ ಅನ್ನೋದೊಂದು ನಮ್ಮ ಒಂದು ಇದು. ಜೊತೆಗೆ ಅವರ ಮಕ್ಕಳಾಗಿ ಹುಟ್ಟಿಬೇಕು ನಮ್ಮ ಒಂದು ಭಾಗ್ಯ ಅನ್ನೋ. ಬಟ್ ಅವ್ರು ಕಷ್ಟಪಟ್ಟಂಗೆ ನಾವೇನು ಪಡಲಿಲ್ಲ. ಬಟ್ ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡ್ತಾ ಇದೀವಿ ಅನ್ನೋ ವಿಚಾರ ಒಂದು ಹೇಳ್ತೀನಿ. ಸೊ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಿತ್ರರಾಜ್ ಸರ್ಗೆ, ಸುಬ್ರಹ್ಮಣ್ಯ ಅವರಿಗೆ, ತಂದೆಯವರಿಗೆ ಆಭಾರಿಯಾಗಿ ಧನ್ಯವಾದಗಳು. ಇಬ್ರು ಮೊಮ್ಮಕ್ಕಳು ತಮ್ಮ ಬದುಕನ್ನೇ ಅವ್ರಿಗೆ ಮಗ ಬಹಳ ಭಾವುಕರಾಗಿ ಹೇಳ್ತಾರೆ. ಅವರನ್ನ ತಾಯಿ ಸಾಯುವಾಗ ಅವರನ್ನ ನೋಡ್ಕೊಳ್ಳಿ ಅಂತ ಹೇಳಿದಾರಂತೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಬಹಳ ನಾವು ಹಿರಿಯರನ್ನು ನೋಡ್ತೇವೆ. ನನ್ನ ಸಂಪರ್ಕದಲ್ಲೂ ಬಹಳ ಮಂದಿ ಇಂಥ ಹಿರಿಯರು ಇರ್ತಾರೆ. ಕೆಲ ಸಂದರ್ಭದಲ್ಲಿ ಇವತ್ತು ದುಡ್ಡು ಕಾಸು ಮತ್ತೊಂದು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ಅವರು ಪ್ರೀತಿಗಾಗಿ ಹಂಬಲಿಸ್ತಾ ಇರ್ತಾರೆ. ನಮ್ಮ ಬಹಳ ಹಿರಿಯರು ಮಕ್ಕಳೆಲ್ಲೋ ಬೇರೆ ಕಡೆ ಇರ್ತಾರೆ, ಅವ್ರಿಗೆ ಇಲ್ಲಿ ಬಂದು ಇರ್ಲಿಕ್ಕೆ ಆಗುದಿಲ್ಲ.
ಅದರಿಂದ ಅವರ 92 ವರ್ಷ ಈ ರೀತಿ ಅವರ ಸೊಸೆಯನ್ನು ಬಹಳ ಸರಿ ನೆನೆಸ್ಕೊಳ್ತಾ ಇದ್ರು. ಸೊಸೆ ಇನ್ನೊಬ್ಬ ಮಗಳು ಎನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಇಡೀ ಕುಟುಂಬ ವರ್ಗ ಅವರನ್ನು ಬಹಳ ಚೆನ್ನಾಗಿ ಜತನ ಮಾಡಿದೆ, ಅವರನ್ನು ಸಾಕಿ. ಇದು ಕೂಡ ನಾವು GMS ಶ್ರೀನಿವಾಸ ಅವರ ಬದುಕಲ್ಲಿ ಕಲಿಯುವುದು, ನಾನು ಇಷ್ಟೆಲ್ಲ ಹೇಳಿದ್ದು ನಾವು ಕಲಿಯುವಂತದ್ದು ಅಂತ. ಒಬ್ಬ ಒಳ್ಳೆ ಮನುಷ್ಯನಾಗಿ ಹೇಗೆ ಬದುಕುದು, ಒಬ್ಬ ಹಿರಿಯನಾಗಿ ಹೇಗೆ ಬಿಹೇವ್ ಮಾಡಬೇಕು, ಒಬ್ಬ ಅಧ್ಯಾಪಕನಾಗಿ ಹೇಗೆ ಇರಬೇಕು, ತನ್ನ ಸಹಜೀವಿಗಳ ಜೊತೆ ಹೇಗಿರಬೇಕು, ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ನಮ್ಮ ಸ್ಪಂದನೆ ಹೇಗಿರಬೇಕು, ಎಲ್ಲದಕ್ಕೂ ಅವರೊಂದು ಆದರ್ಶ. ಅದರಿಂದ ಅವರ ಬದುಕಿನ ನೂರಾರು ಪುಟಗಳಲ್ಲಿ ಕೆಲವು ಪುಟಗಳನ್ನು ನಮ್ಮ ಜೀವನದ ಪುಟಕ್ಕೆ ನಾವು ಅಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅದು ಅವರಿಗೆ ಸಲ್ಲಿಸುವ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರ ಮೂಲಕ ಅವರ ನೆನಪನ್ನು ನಮ್ಮಲ್ಲಿ ಶಾಶ್ವತವಾಗಿ ಇಟ್ಕೊಳ್ಬೇಕಂತ ಹೇಳಿ ಅವರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಕೂತಿದ್ದು ನನ್ನ ಸ್ಕೂಟರ್ ಹಿಂದಿರುಗೇನೆ. ನನ್ನ ಸ್ಕೂಟರ್ ಅವರಿಗಾಗಿ ಇತ್ತು. ಎಲ್ಲಿ ಹೋಗ್ಬೇಕಾದ್ರು, ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರು ಈಗ ನಾನು ಅವರಿಗೆ ದೊರೆರಾಜಿ ಹೇಳಿದೆ, ನೀವು ಬರ್ತಿರೋದ ಮತ್ತೆ ನಾನೇ ಕರ್ಕೊಂಡು ಬರ್ತಿದ್ದೆ ಅಂದ್ರೆ ದೊರೆ ನಾನು ಜಾಸ್ತಿ ಈಗ ಸ್ಕೂಟರ್ ಕರ್ಕೊಂಡು ಬಂದೇ ಇಲ್ಲ ಹೆಚ್ಚಾಗಿ. ಬಟ್ ನನ್ನ ಸ್ಕೂಟರ್ ಹಿಂದಿನ ಆಸನ ಅವರಿಗೆ ಇತ್ತು. ಹೆಚ್ಚಾಗಿ ಅವರನ್ನ ನಾನು ಕರ್ಕೊಂಡು, ಹೆಂಡತಿ ಕೂಡ ಅಷ್ಟು ಕೂತಿಲ್ಲ. ಅಷ್ಟು GMS ನಾನು ಇಂದ ಕೂರಿಸಿದ್ದೀನಿ. ಅದು ಅಲ್ಲದೆ GMS ಬಗ್ಗೆ ನಾನು ತಿಳ್ಕೊಂಡಿದ್ದೇನು, ನಾನು ಅವ್ನು ಹೇಗೆ ಅರಿಪಾಯಿತು ಅನ್ನೋದು ಇಲ್ಲಿ ನಾನು ಅವರು ಮಂಜುನಾಥ ಸಮಯದ ಮಿತಿಗಳು ಹೇಳಿದ್ದಾರೆ. ಅವರ ಮಾತಾಡ್ತಾ ದಿನೇಶ್ ಮಾತಾಡ್ದಾಗ, ಅರುಂಧತಿ ಮಾತಾಡಿದಾಗ ನನ್ನ ನೆನಪುಗಳು ನುಗ್ಗಿ ಬರ್ತಿದೆ. ಅದನ್ನ ಹೇಳ್ಬೇಕಾದ್ರೆ ಬೆಳಿಗ್ಗೆ ಸಾಯಂಕಾಲ ಆಗುತ್ತೆ. ಆದಷ್ಟು ಕೆಲವು ನಾನು ಅರ್ಥ ಮಾಡ್ಕೊಂಡ ಬಗ್ಗೆ, ಇನ್ನು ಬೆವರಹಾನಿಯಲ್ಲಿ ನಾನು ಅದ್ರ ಬಗ್ಗೆ ಲೇಖನ ಬರ್ತೀನಿ. ಅದರ ಪುನರಾವರ್ತನೆ ಆಗದಾಗೆ, ಅದನ್ನು ಮತ್ತೆ ನಾನು ಹೇಳದಾಗೆ ಬೇರೆ ವಿಷಯವನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಬಹುಶಃ ಮಂಜುನಾಥ್ ಹೇಳಿದ್ರು ಅಂತ, ಅಥವಾ ಅಲ್ಲ ಡಾಕ್ಟರ್ ಹೇಳಿದ್ರು. ಡಾಕ್ಟ್ರು ಮಲ್ಲಿಗೆ ಅಂತ ನೀವಲ್ಲ ಹೇಳಿದ್ರು, ಮಲ್ಲಿಗೆ ಬಣ್ಣದ ವೈಟ್ ಶರ್ಟ್. ಆ ಮಲ್ಲಿಗೆ ಬಣ್ಣ ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಿಲ್ಲಲ್ಲ? ನಾನು ಹೇಳ್ತೀನಿ. ಆ ಮಲ್ಲಿಗೆ ಬಣ್ಣ ದಯವಿಟ್ಟು ತಪ್ಪುದುಕೊಂಡ್ರೆ, ಅವರ ಮಲ್ಲಿಗೆ ಬಣ್ಣ ಬರ ಕಾರಣ ಅದನ್ನು ಒಗ್ತಿದ್ದ ಅವರೇ. ಅವರ ಬಟ್ಟೆಯನ್ನ, ಹೌದಮ್ಮ, ಅವರ ಬಟ್ಟೆಯನ್ನ ಅವರೇ ಸ್ವಚ್ಛ ಮಾಡ್ತಿದ್ರು. ಅವ್ರು ನಾವು ಬಂದಾಗ ಏನೋ ತಿಂಡಿ ಮಾಡಕ್ ಹೋಗ್ತಿದ್ರು ಅಥವಾ ಕಾಫಿ ಮಾಡಕ್ ಹೋಗ್ತಿದ್ರು, ನಾನು ಅದು ಬೇಡ ಅಂತ ಹೇಳ್ತಿದ್ದೆ, ಹೊರಗಡೆ ಹೋಗ್ತಿದ್ವಿ, ಅದು ವಿಷಯ ಬೇರೆ. ಬಟ್ ಅಂತ ಒಂದು ಸ್ವಾವಲಂಬಿ ಅವರು ಕೊನೆವರೆಗೂ, ಚಿರಂಜೀವಿಗೆಲ್ಲ ಗೊತ್ತು, ಕೊನೆವರೆಗೂ ಎಲ್ಲರೂ ಕೂಡ ಮತ್ತೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದವರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇವೆ. ನಿಂತ ದಿನೇಶ್ ಅಮೀನ್ಮಠ್ ಇವ್ರನ್ನೆಲ್ಲವನ್ನು ಕೂಡ ನಾನು ನೆನಪಿಸ್ಕೋಬೇಕಾಗುತ್ತೆ. ಇನ್ನೊಬ್ಬರು ಮುಖ್ಯವಾದಂಥ ವ್ಯಕ್ತಿ ದಿನೇಶ್ ಅಮೀನ್ಮಠ್ ಅವರು ಶ್ರೀನಿವಾಸ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಮಾತನ್ನು ಹೇಳಿದ್ರು, ಎಲೆಮರೆಕಾಯಿ ಅಂತಹ ಹೂವೊಂದು ಉದಿರಿ ಹೋಯಿತು ಬರೆದಿದ್ದು. ಅದೇ ರೀತಿ ನಮ್ಮ ನಡುವೆ ಇನ್ನೊಂದು ಎಲೆಮರೆಕಾಯಿ ಇದೆ. ಅದು ತಾನು ಏನು ಕೆಲಸ ಮಾಡ್ತೀನಿ, ಏನು ಯಾವತ್ತೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಶ್ರೀನಿವಾಸಯ್ಯನವರಿಗೆ 85 ವರ್ಷ ಆದಾಗ ಆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸೋದಕ್ಕೂ ಕೂಡ ಮುಂದೆ ನಿಂತಿದ್ದಂಥವ್ರು ಅವರೇನೆ. ಇವತ್ತಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಸೆಯಾಗಿದ್ದಂಥವರು ಕೂಡ ಅವರೇನೆ ನಮ್ಮ CK ಉಮಾಪತಿ, ಲಿಂಗ್ವಿಸ್ಟಿಕ್ ಸ್ಟೂಡೆಂಟ್ ಅವರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನೀವು ಬನ್ನಿ ಸರ್. ಈ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ರೀತಿಯಿಂದ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಸಭೆಗೆ ಆಗಮಿಸಿರುವಂತಹ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ CK ದೊರರಾಜರವರಿಗೆ, ದಿನೇಶ್ ಅಮೀನ್ಮಠ್ ಅವರಿಗೆ, ನಾಗಾ ಶೆಟ್ಟಿ ಅವರಿಗೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಿತ್ರರಿಗೂ ಕೂಡ ಒಂದೆರಡು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನು ಹಾಕ್ತೇವೆ. ಆ ಕಂಡೀಷನ್ ಮೇಲೆ ಹೋಗಿ ಅಲ್ಲಿ ಇನ್ನೂ ಅವ್ರು ಬಿಲ್ ಕೊಡೋದಕ್ಕೆ ಮುಂಚೆನೆ ಎಷ್ಟು ಲೆಕ್ಕ ಹಾಕ್ಬಿಟ್ಟು ಅದು ಎಷ್ಟು ನಮ್ಮ ಪಾಲ್ ಇತ್ತು ಅಷ್ಟನ್ನ ಅವ್ರಿಗೆ ಕೊಟ್ಟು ಬರ್ತಾ ಇತ್ತು ಅಂತ. ಅಂದ್ರೆ ಈ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಮಾತ್ರ ಅಷ್ಟೊಂದು ಶಿಸ್ತಿ ಮತ್ತೆ ಬಹಳ ನಿಷ್ಠುರವಾದ ಇವು ಎಲ್ಲಾರ ಟೂರ್ಗಳು ಕರ್ಕೊಂಡು ಹೋಗಾರಲ್ಲ, ಟೂರ್ಗಳು ಕರ್ಕೊಂಡು ಹೋದಾಗಲೂ ಅಷ್ಟೇ ನಮ್ಗೆ ಇಬ್ಬರಿಗೂ ಇದ್ದಿದ್ದು ಬಹಳ ಒಂದು ಭಯ ಅಂದ್ರೆ ಅದು ಹೇಳ್ಕೊಳ್ಬೇಕು. ಅವ್ರ ಕಾರ್ಗಳಲ್ಲಿ ಕೂತಾಗ ಕಾರ್ ಇಳಿಯೋದು ಮತ್ತೆ ಹತ್ತದ್ದು ಇದೆಯಲ್ಲ, ನಮ್ಮಿಬ್ರಿಗೂ ಬಹಳ ಭಯ. ಇದೇ ನಮಗೆ ಗೊತ್ತಾರಲ್ಲ, ನಾವು ಕಾರ್ ಇಟ್ಕೊಂಡಾರೋ ಅಲ್ಲ, ಆ ಕಾರು ಡೋರನ್ನ ಹಾಕುವಾಗ ಸ್ವಲ್ಪ ಜೋರಾಗಿ ಹಾಕೋದು ಅಥವಾ ಹಾಕ್ತೆ ಬಿಡೋದು. 2-3 ಸಾರಿ ಪ್ರೊಫೆಸರ್ ಕೈಲಿ ಅವ್ರ ಸ್ನೇಹಿತರೇ ಬಯಸ್ಕೊಂಡ್ಬಿಟ್ಟಿದ್ವಿ,
ಏನ್ರಿ ನೀವು ಇದು ಜಡ್ಗ ಗಾಡಿ ಮಾಡ್ಕೊಂಡಿದ್ರೆ ನನ್ನ ಕಾರ್ನ ಅಂತಿದ್ದೀರಿ ಅಂದಿರೋರು ಇದ್ದಾರೆ, ಒಂದು ಕಾರಲ್ಲಿ ಕುತ್ಕೊಳಕ್ ಬರಲ್ಲ ಅಂತ ಅಂದಿದ್ದಾರೆ, ಇಬ್ರಿಗೂ ಅಂದಿದ್ದಾರೆ. ನಾವಿಬ್ರಿಗೂ ಬಹಳ ಅಳುಕಿತ್ತು. ತುಂಬಾ ಸರ್ ಯಾರು ಕರೆದಾಗ ಹತ್ತಿ ಸರ್ ಹೋಗೋಣ ಅಂತ ಅಂದಾಗ ಇನ್ನೇ ಮುಖ ನೋಡ್ಕೊತಾ ಕಟ್ತಾ ಇದ್ದು. ಈ ತರದ ಎಲ್ಲ ಅವ್ರು ಎಷ್ಟೆಷ್ಟು ಆ ತರ ಅನಿಸಿಕೆಗಳನ್ನ ಅವಮಾನಗಳನ್ನ ಅನುಭವಿಸಿದ್ರೆ ಕೂಡ ಸಮಾನವಾಗಿ ಮಾಡ್ಕೊಂಡಿದೀವಿ. ಹಂಗಂದವ್ರ ಬಗ್ಗೆನೂ ಕೂಡ ಏನೋ ಬಿಡಿ ಸರ್ ಅನುಕೂಲವಸ್ತಾರೆ ಹೋಗೋಣ ಅನ್ನೋ ಅಂದ್ರೆ ಅಷ್ಟು ಲಿವ್ಲಿ ಆಗಿ ಬದುಕಿದಂತ ಬದುಕು ಕೂಡ ಇದೆ, ಆಗಿದಾವೆ. ಅದು ಒಂದು ಮಾಡೆಲ್ ಅಂತ ತಿಳ್ಕೊಳ್ಳಿ, ಏನೇ ತಿಳ್ಕೊಳ್ಳಿ. ನನಗಂತೂ ಅವರ ಜೊತೆ ಬದುಕಿಂತ ಬದುಕು ಇದೆಯಲ್ಲ, ತುಂಬಾ ಸಾರ್ಥಕವಾದ ಬದುಕು. ಯಾವುದೇ ಚಿಂತೆ ಅಲ್ಲ, ಬದುಕಿದ್ರೆ ಆ ತರದ ಬದುಕನ್ನ ಬದುಕಬೇಕು ಅನ್ನೋಂಥದ್ದು ಇದೆ. ನಿಮ್ ನೆನಪಾಗೋಂಥವು, ನೆನಪು ಮಾಡ್ಕೊಳ್ಳೋ ಅಂಥವು, ಮತ್ತೆ ಸಾರ್ವಜನಿಕರೊಂದಿಗೆ ಅವ್ರ ಜೀವನವನ್ನು ಹಂಚ್ಕೊಳ್ಳುವಂಥದ್ದು ಇನ್ನೂ ತುಂಬಾನೇ ಇದೆ ವಿಚಾರ. ಸಮಯ ಆಗಿರೋದ್ರಿಂದ ಜೊತೆಗೆ ಹೆಚ್ಚು ವಿಚಾರಗಳು ನಿಮ್ಮ ತಲೆಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಇಷ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲ ಹೊಂದಿಸಿ ನಾನು ಮಾತನಾಡ್ತೀನಿ.